ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಲಿಡೇ ಇತ್ತಲ್ಲ, ಹಾಗಾಗಿ ಮಕ್ಕಳು ಅಮ್ಮ ಮ್ಯಾಗಿ ಮಾಡ್ಕೊಡೋಮಾದ್ರು. ಸೊ ತಿಂಡಿಗೆನೆ ಮ್ಯಾಗಿ ಮಾಡ್ಕೊಂಡಿದ್ವಿ. ತಿಂಡಿ ತಿನ್ಕೊಂಡು ಇವತ್ತೊಂದು ಸ್ವಲ್ಪ ಗಾರ್ಡನ್ ಕೆಲಸಕ್ಕೆ ಅಂತ ಬಂದಿದ್ರು. ಗಾರ್ಡನ್ ಕೆಲಸ ಮುಗಿಸ್ಕೊಂಡು ನಾನು ಊರಿಂದ ಯಾವಾಗ ಬರಬೇಕಾದ್ರೂ ಬಟರ್ಫ್ರೂಟ್ ಬಿಟ್ಟಿದ್ರೆ ಅದನ್ನೆಲ್ಲ ತೊಗೊಂಡು ಬರ್ತಿದ್ವಿ ಇಲ್ಲಿ ಹಾಸನ್ಗೆ. ಅದನ್ನ ತಿಂದಾದ್ಮೇಲೆ ಬೀಜನ ನಾನು ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಹಂಗಂಗೆ ನೆಡ್ತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ ಬರುತ್ತೆ ಅಂತ ಹೇಳಿ. ಸೊ ಹತ್ರತಕ್ಕೇನೆ ನೆಟ್ಬಿಟ್ಟಿದ್ದೆ. ಅದು ಒಂದು ಗಿಡನೂ ಮಿಸ್ ಆಗ್ದಂಗೆ ಎಲ್ಲ ಬಟರ್ಫ್ರೂಟ್ ಸಮೇತ ಬಿಟ್ಟಿತ್ತು. ತುಂಬಾನೇ ಖುಷಿ ಆಯಿತು ನೋಡೋಕ್ಕೆ. ಹೇಗೂ ಗಾರ್ಡನ್ ಕೆಲಸ ಆಗ್ತಿತ್ತು, ಮತ್ತೆ ಮಾವನು ಊರಿಗೆ ಹೊರಟಿದ್ರು. ಹಾಗಾಗಿ ಈ ಗಿಡಗಳನ್ನ ತಗೊಂಡೋಗೋ ಯೋಚನೆ ಮಾಡಿದ್ರು. ಆಕ್ಚುಲಿ ಮುಂಚೆನೆ ತಗೊಂಡೋಗ್ಬೇಕಿತ್ತು, ಆದ್ರೆ ಏನಂದ್ರೆ ಇವತ್ತು ನಾಳೆ ಮಳೆ, ವೆದರು, ಕೆಲ್ಸಕ್ಕೆ ಜನ, ಅದು ಇದು ಅನ್ಕೊಂಡು ಸ್ವಲ್ಪ ನಿಧಾನ ಆಯ್ತು. ಇವಾಗ ಅದನ್ನೇ ಹೊರಟಿದ್ರು. ಬಟ್ ಗಿಡಗಳು ಸ್ವಲ್ಪ ದೊಡ್ಡದೇ ಆಗ್ಬಿಟ್ಟಿತ್ತು. ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬರ್ಬಹುದು ಅನ್ನೋ ಊಹೆಯಲ್ಲಿ ಹಾಕೊಂಡು ಲಾನಲ್ಲೂ ಒಂದು ಹಾಕಿದ್ದೀನಿ ಬರ್ಬೋದು ಅಂತ ಹೇಳಿ. ಸತೀಶ್ ಹಿರೇಗೌಡರು ಒಂದು ಶಾರ್ಟ್ ಮೂವಿಲಿ ಒಂದು ಚಿಕ್ಕದಾಗಿ ಒಂದು ಪಾರ್ಟ್ ಕೊಟ್ಟಿದ್ರು ನನಗೆ, ಅಂದ್ರೆ ಚಿನ್ನದ ಸರ ಅಂತ ಹೇಳಿ. ಇನ್ನೂ ಅದು ರಿಲೀಸ್ ಆಗಿಲ್ಲ. ಬೈ ದಿಸ್ ವೀಕ್, ಮೇ ಬಿ ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ರಿಲೀಸ್ ಆಗ್ಬೋದು. ಚಿಕ್ಕ ಪಾರ್ಟ್ ಅನ್ನೋದಕ್ಕಿಂತ ಒಂದು ಮೆಸೇಜ್ ಇರೋ ಪಾರ್ಟ್ ಆಗಿತ್ತು. ತುಂಬಾ ಖುಷಿ ಆಯ್ತು ಮಾಡ್ಲಿಕ್ಕೆ. ಮತ್ತೆ ನನಗೆ ಸತೀಶ್ ಎಷ್ಟು ನೀಟಾಗಿ ಹೇಳ್ಕೊಡ್ತಿದ್ರು ಅಂದ್ರೆ, ಹೀಗಲ್ಲ ಕಾವ್ಯ ಹಾಗೆ ಅಂತ. ಯಾಕಂದ್ರೆ ನಮಗೂ ಆಕ್ಟಿಂಗ್ ಅದು ಮತ್ತೊಂದು ಅದೆಲ್ಲ ಏನು ಗೊತ್ತಿಲ್ಲ. ಅದಕ್ಕೆ ಸತೀಶ್ಗೆ ಇವಾಗಲೇ ಹೇಳ್ಬಿಟ್ಟಿದ್ದೀನಿ, ಸತೀಶ್ ನೆಕ್ಸ್ಟ್ ಏನಾದರೂ ಶಾರ್ಟ್ ಮೂವಿ ಮಾಡುವಾಗ ನನಗೆ ಒಂದು ಪಾರ್ಟ್ ಅಂತ ಪ್ಲೀಸ್ ರಿಸರ್ವ್ ಮಾಡಿರಿ ಅಂತ ಹೇಳಿ. ಇವಾಗ ನೀವೇನು ನೋಡ್ತಿದ್ರೆ ಇವರೇ ನಮ್ಮ ಶಾರ್ಟ್ ಮೂವಿದು ಡೈರೆಕ್ಟರ್ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್. ಸದ್ಯಕ್ಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.